ನಮಸ್ಕಾರಮ್ಮ. ನಮಸ್ಕಾರ ಕೇಶವಣ್ಣ. ತಮ್ಮ ಹೆಸರು? ನನ್ನ ಹೆಸರು ವೀಣಾ ಅಂತ. ಏನ ಸಮಾಚಾರ? ನೀವು ಮಾಡ್ತಾ ಇರತಕ್ಕಂತ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯೂಟ್ಯೂಬ್ ಮಾಮಾ ಅಂತಾನೆ ಫೇಮಸ್ ಆಗಿದ್ದೀರಾ. ನಿಜವಾಗ್ಲೂ ಅದರಲ್ಲಿ ಹಾಕತಕ್ಕಂತ ಎಲ್ಲಾ ಪ್ರೋಗ್ರಾಮ್ಗಳು ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಬರ್ತಾ ಇದೆ. ಹೀಗೆ ತಮ್ಮ ಸೇವೆಯನ್ನ ಮುಂದುವರಿಸಿದ್ರೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ, ನೋಡೋದಕ್ಕೂ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟೋ ಜನ ನೋಡಕ್ ಆಗದೆ ಇರೋರೆಲ್ಲ ಯೂಟ್ಯೂಬ್ ನಿಮ್ದ ಪ್ರಸಾರ ಆಗ್ತಕ್ಕಂತ ಎಲ್ಲಾ ಪ್ರೋಗ್ರಾಮ್ಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಖಂಡಿತ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು ವೀಣಾ ಅವರಿಗೆ. ತಮ್ಮ ಎರಡು ಮನದಾಳದ ಮಾತನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ನಾವು ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದ ಹಿಂಭಾಗದಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ದೇವರ ಪ್ರತಿಷ್ಠಾಪನೆಯಾಗಲಿದೆ. ತಾವು ಎಲ್ಲರೂ ಉದ್ಯೋಗದಲ್ಲಿದ್ದೀರಿ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ತಾವೆಲ್ಲ ದೇಶ ಮತ್ತು ವಿದೇಶಗಳಲ್ಲಿದ್ದೀರಿ. ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ತಿಳಿಸುವುದೇನೆಂದರೆ, ಆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ವೆಚ್ಚಗಳು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ತಾವೆಲ್ಲ ತನು ಮನ ಧನುಗಳನ್ನ ಸಮರ್ಪಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಹೇಗೆ ಸಮರ್ಪಿಸುವುದು ಎಂಬುದಾಗಿ ತಾವೆಲ್ಲರೂ ಯೋಚನೆ ಮಾಡುತ್ತಿರಬಹುದು. ನೀವು ವಿದೇಶದಲ್ಲಿದ್ದರೂ ಪರವಾಗಿಲ್ಲ, ದೇಶದಲ್ಲಿದ್ದರೂ ಪರವಾಗಿಲ್ಲ, ನೀವು ಮನೆಯಲ್ಲಿದ್ದರೂ ಪರವಾಗಿಲ್ಲ, ನಿಮ್ಮ ಫೋನ್ ಪೇ ಅಥವಾ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿರುತ್ತೇವೆ. ತಾವು ಆ ಅಕೌಂಟ್ ನಂಬರಿಗೆ ತಾವು ಉದಾರವಾಗಿ ಹಣವನ್ನು ಕಳಿಸಬಹುದು ಎಂದು ತಿಳಿಸುತ್ತೇನೆ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ನಮ್ಮತ್ತ ದುಡ್ಡರು ಹಣವಿರಬಹುದು, ಕೆಲವು ಕಾರ್ಯಕ್ರಮವನ್ನ ನಾವು ಮಾಡಲು ಸಾಧ್ಯವಿರುವುದಿಲ್ಲ. ಆದರೆ ಅದಕ್ಕೆ ಮುಖ್ಯವಾಗಿ ನಿಂತಿರ್ತಕ್ಕಂಥ ಊರಿನ ಪ್ರಮುಖರು ನಾವು ಕಳಿಸತಕ್ಕಂಥ ಹಣ ಸದುಪಯೋಗವಾಗಲಿ ಎಂದು ಲೆಕ್ಕಾಚಾರವಾಗಿ ತಮ್ಮ ಹಿತಮಿತಗಳಲ್ಲಿ ಕಾರ್ಯವನ್ನ ನೆರವೇರಿಸಿ ನಮ್ಮನ್ನು ಎಲ್ಲರನ್ನೂ ಆ ದೇವರ ದರ್ಶನಕ್ಕಾಗಿ ಒಮ್ಮೆ ಕರೆಯುತ್ತಾರೆ. ನಾವು ಹೋಗಿ ನಮ್ಮ ಊರಿನ ದೇವರಲ್ಲಿ ದರ್ಶನ ಮಾಡಿದಾಗ ನಮಗೆ ಅದರ ಪರಮಾನಂದವೇ ಬೇರೆ. ಆದ್ದರಿಂದ ಆ ಕಾರ್ಯಕ್ರಮವನ್ನ 5 ಅಥವಾ 6ನೇ ತಾರೀಕು ಹಾಕುತ್ತೇವೆ. ತಾವೆಲ್ಲ ನೋಡಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಯೂಟ್ಯೂಬ್ ಮಾಮಾ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಇದೆ. ತಾವು ಈ ಅಕೌಂಟಿಗೆ ಹಣವನ್ನು ಹಾಕಬಹುದು.